Hello everyone. In this video I am going to explain a problem on income from house property. See the problem, illustration 21. Mr. Harshavardhan, owner of 3 houses in Mandya, furnished the following information. Compute his income from house property for the assessment year 2020-21. Name of the assessee is Harshavardhan and he owns 3 houses. 3 manegalide. So it is given in the table house 1, house 2, house 3. But see the purpose of the houses, students. ಯಾವ purpose ಗೆ ಮನೆ ಯುಟಿಲೈಸ್ ಮಾಡ್ಯಾರ ಅಂತ ನೋಡಿ. House 1 self occupied, house 2 self occupied, house 3 ನು self occupied. 3 ಮನೆನೂ self occupied ಇದೆ. ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಎಸ್ಎಸ್ಸಿ ಆದವನು ಮ್ಯಾಕ್ಸಿಮಮ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯನ್ನು ಅದರ ಆನ್ಯುವಲ್ ವ್ಯಾಲ್ಯೂ ಅನ್ನು ನಿಲ್ ಅಂತ ಕ್ಲೈಮ್ ಮಾಡಬಹುದು ಅಂತ ಹೇಳುತ್ತೆ. ರೂಲ್ ಏನ್ ಹೇಳುತ್ತೆ ಅಂದ್ರೆ an SSC can claim the annual value of maximum 2 self-occupied house properties as nil. ಅಂದ್ರೆ maximum 2 self-occupied house property ಏನಿರುತ್ತಲ್ಲ ಅದರ annual value nil ಅಂತ ಕ್ಲೈಮ್ ಮಾಡಬಹುದು. ಬಟ್ ಇಲ್ಲಿಗ 3 ಮನೆಗಳಿದೆ. 3 ಅಂದ್ರೆ maximum 2 ಮನೆ ಕ್ಲೈಮ್ ಮಾಡಬಹುದು nil. ಮೋರ್ ದೆನ್ 2 ಇದ್ದಾಗ ಈ ಕೇಸಲ್ಲಿ ಏನ್ ಮಾಡಬೇಕಾಗುತ್ತೆ? ಈಗ ಇಲ್ಲಿ 3 self-occupied house property ಇದೆ. ಸೊ ಅವಾಗ ನಾವು ಏನ್ ಮಾಡಬೇಕು? ಒನ್ಸ್ ಅಗೇನ್ ರೂಲ್ಸ್ ಏನ್ ಸ್ಪೆಸಿಫೈ ಮಾಡಿದೆ ಅಂತ ಹೇಳಿದ್ರೆ SSC ಗೆ ಯಾವ 2 ಮನೆ ಬೆನಿಫಿಷಿಯಲ್ ಆಗುತ್ತೆ ಅಂದ್ರೆ ಕೊಟ್ಟಿರೋ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಲಿ SSC ಗೆ ಯಾವ 2 ಮನೆ ಅವನಿಗೆ ಬೆನಿಫಿಷಿಯಲ್ ಆಗುತ್ತೆ ಆ ಮನೆ ಆನ್ಯುವಲ್ ವ್ಯಾಲ್ಯೂ ನಿಲ್ ಅಂತ ಕನ್ಸಿಡರ್ ಮಾಡಿ ಅಂತನೂ ಅಲ್ಲಿ ಹೇಳುತ್ತೆ. ಬಟ್ ಬೆನಿಫಿಷಿಯಲ್ SSC ಗೆ ಯಾವುದು ಬೆನಿಫಿಷಿಯಲ್ ಆಗುತ್ತೆ, ಯಾವ 2 ಮನೆ ಬೆನಿಫಿಷಿಯಲ್ ಆಗುತ್ತೆ ಅಂತ ನಾವು ನೋಡಬೇಕಾದ್ರೆ ಸೊ ಅದಕ್ಕೆ ಏನ್ ನಾವು ಮಾಡಬೇಕು ಅಥವಾ ಈ ರೀತಿ ಜ್ಞಾಪಕ ಇಟ್ಕೊಳ್ಳಿ. ಮೋರ್ ದನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೊಟ್ಟವಾಗ ನೀವೇನ್ ಮಾಡ್ಬೇಕಂದ್ರೆ 3 ಮನೆಯ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೋರ್ ದನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೊಟ್ಟವಾಗ ಅಲ್ಲಿ ಎಷ್ಟು ಮನೆ ಇರುತ್ತೆ ಅಷ್ಟು ಮನೆಯ ಇನ್ಕಮ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಲೆಟ್ಔಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್, ಎಕ್ಸ್ಪೆಕ್ಟೆಡ್ ರೆಂಟ್, ಆಕ್ಚುಯಲ್ ರೆಂಟ್ ರಿಸೀವ್ಡ್, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಬರುತ್ತೆ, ಡಿಡಕ್ಟ್ ದ ಮುನ್ಸಿಪಲ್ ಟ್ಯಾಕ್ಸಸ್, ಯು ವಿಲ್ ಅರೈವ್ ಅಟ್ ಆನ್ಯುವಲ್ ವ್ಯಾಲ್ಯೂ, ಡಿಡಕ್ಟ್ ದ ಸ್ಟ್ಯಾಂಡ್ ಡಿಡಕ್ಷನ್ at 30% and then deduct the interest on loan. ಈ ರೀತಿ ಮೋರ್ ದೆನ್ 2 ಹೌಸಸ್ ಸೆಲ್ಫ್ ಆಕ್ಯುಪೈ ಆಗಿದ್ರೆ ಲೆಟ್ಔಟ್ ಯಾವ ರೀತಿ ನೀವು ಲೆಟ್ಔಟ್ ಹೌಸ್ ಪ್ರಾಪರ್ಟಿಯ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಹಾಗೆ ಎಲ್ಲಾ ಮನೆಯ ಇನ್ಕಮ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೆಕ್ಸ್ಟ್ ಹೇಗೆ ಐ ವಿಲ್ ಎಕ್ಸ್ಪ್ಲೈನ್ ಲೇಟರ್. ನೌ ಯು ಸಿ ದ ಇನ್ಫಾರ್ಮೇಶನ್ ಗಿವನ್. Standard rent under Rent Control Act of 3 houses, it is given students 1,50,000 in respect of house 1, house 2's is 15 lakh and house 3's standard rent is 18 lakh. Municipal value is given of house 1 is 2 lakh, 13 lakh, 13 lakh 50,000 respectively of house 2 and 3. Fair rent is also given. Municipal tax 10% of municipal value paid. So municipal tax is paid, but how the municipal tax is calculated? ಇಲ್ಲಿ municipal tax ಗೆ ಸಂಬಂಧಪಟ್ಟಾಗೆ ಫಿಕ್ಸ್ಡ್ ಅಮೌಂಟ್ ಕೊಟ್ಟಿಲ್ಲ. ಏನ್ ಹೇಳ್ಯಾರ ಅಂದ್ರೆ 10% of municipal value. ಮುನ್ಸಿಪಲ್ ವ್ಯಾಲ್ಯೂ ಏನಿದೆ ಅದರ 10% ಅಂತ ಹೇಳ್ತಾ ಇದ್ದಾರೆ. Interest on loan taken for purchases of houses, loan taken in previous year 2016-17. Interest on loan is given students. For what purpose the interest on loan is given? Interest on loan ಯಾಕೆ ಅಥವಾ ಲೋನ್ ಯಾವ ಪರ್ಪಸ್ ಗೆ ತಗೊಂಡ್ಯಾರ ಅಂತ ನೋಡಿ. ಲೋನ್ ಇಸ್ ಬಾರೋಡ್ ಫಾರ್ ಪರ್ಚೇಸ್, ಮನೆ ಪರ್ಚೇಸ್ ಮಾಡೋಕೆ ಲೋನ್ ನ ತಗೊಂಡ್ಯಾರ. ಈಗ ಆ ಇಂಟ್ರೆಸ್ಟ್ ನ ಕೊಟ್ಟಿರೋದು ಇನ್ ರೆಸ್ಪೆಕ್ಟ್ ಆಫ್ ಹೌಸ್ 1 ದ ಇಂಟ್ರೆಸ್ಟ್ ಆನ್ ಲೋನ್ ಇಸ್ 90,000, ಹೌಸ್ 2 ಇಸ್ 1,70,000, ಹೌಸ್ 3 ಇಸ್ 1,65,000 and we are supposed to calculate the income from house property. ಈಗ ಮೋರ್ ದನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ದಾಗ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಅಷ್ಟು ಮನೆಯ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಹಾಗೆ. ಸೊ ಈಗ ಇಟ್ ಈಸ್ ನಾಟ್ ದ ಆಕ್ಚುಯಲ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ನಾವೇನ್ ಮಾಡ್ತೀವಲ್ಲ ಅದು ಆಕ್ಚುಯಲ್ ಕ್ಯಾಲ್ಕುಲೇಷನ್ ಅಲ್ಲ, ವರ್ಕಿಂಗ್ ನೋಟ್ ಆಗಿರುತ್ತೆ. ಅಸರ್ಟೈನ್ಮೆಂಟ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸಸ್, ಅಲ್ಲಿ ಕೊಟ್ಟಿರೋ ಹೌಸಸ್ ಏನಿದೆ ಅದರಲ್ಲಿ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಯಾವುದು ಅಂತ ನಾವು ಈಗ ಡಿಟರ್ಮೈನ್ ಮಾಡ್ಬೇಕು. ಹಾಗಾಗಿ ಲೆಟ್ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಹಾಗೆ ಮಾಡಬೇಕು. ಫಸ್ಟ್ ಇಲ್ಲಿ ನೋಡಿ ಹೇಗೆ ನಾನು ತಗೊಂಡಿದ್ದೀನಿ ಅಂತ ನೋಡಿ. house 1, house 2, house 3 columns, separate columns. So begin with the expected rent. Expected rent ನ ಕ್ಯಾಲ್ಕುಲೇಟ್ ಮಾಡಿ. 3 ಮನೆದು ನೋಡಿ, ಇದು 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ರೆ ಡೈರೆಕ್ಟ್ ಆಗಿ ಆನ್ಯುವಲ್ ವ್ಯಾಲ್ಯೂ ನಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಟ್ ಮಾಡಬಹುದು. ಮೋರ್ ದನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ದಾಗ ಇಲ್ಲಿ ನೋಡಿ 3 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದೆ. ಈ ರೀತಿ ಕೇಸಲ್ಲಿ ಏನ್ ಮಾಡ್ಬೇಕಂದ್ರೆ
ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ರೀತಿ ನೀವು ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಿ. Municipal value or fair rental value, whichever is highest, 2,50,000 will be highest. Compare it with the standard rent 1,50,000. When you are comparing with standard rent, whichever is lowest you have to consider. So expected rent will be 1,50,000 in respect of house 1. Coming to house 2, 16 lakh or 13 lakh, whichever is highest. 16 lakh is highest, 16 or 15 lakh, whichever is lowest. 15 lakh will be the expected rent. Next, 19 lakh or 13 lakh 50,000, whichever is highest. 19 lakh is highest, 19 lakh or 18 lakh, whichever is lowest. So the expected rent will be 18 lakh. Step 2, actual rent received. ನೋಡಿ, ಈಗ rent received ಅಂತ ಬರೋದು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಮಾತ್ರ. ಬಟ್ ಆಲ್ ದೀಸ್ 3 houses ಆರ್ ಸೆಲ್ಫ್ ಆಕ್ಯುಪೈಡ್. 3 ಮನೆಗಳು ಸೆಲ್ಫ್ ಆಕ್ಯುಪೈಡ್ ಆಗಿದೆ. ಹಾಗಾಗಿ actual rent received ಬರಲ್ಲ. ಸ್ಟ್ರೈಟ್ ಅವೇ ನಾವು ಏನ್ ಮಾಡ್ಬೇಕಂದ್ರೆ the expected rent itself will be the gross annual value. Expected rent gross annual value ಆಗಿರುತ್ತೆ. So whichever is highest ಅಂತ ತಗೊಬಹುದು ನೀವು ಬೇಕಾದ್ರೆ. So the expected rent itself will be gross annual value 1,50,000, 15 lakh, 18 lakh. Next, deduct the municipal taxes paid. Municipal taxes ಹೇಗೆ ಹೇಳ್ಯಾರ ಅಂತ ಹೇಳಿದ್ರೆ 10% of municipal value. Municipal value ಏನಿದೆ ಅದರ 10%. And it is paid also. It is given clearly ಅಲ್ಲಿ paid ಅಂತ ಕೊಟ್ಟಿದ್ದಾರೆ. So municipal value of house 1 is 2 lakh. On 2 lakh, if you calculate 10%, it will be 20,000. Same has been deducted from house 1 as municipal tax. Municipal tax agi 20,000 deduct ಮಾಡಿದೀವಿ. ಹಾಗೆ the municipal value of house 2 is 13 lakh. On 13 lakh, if you calculate 10%, it will be 1,30,000. So same thing has been deducted. 1,30,000 has been deducted. Next, 13,50,000 is the municipal value of house 3. On 13,50,000, if you calculate 10%, it will be 1,35,000. Now you deduct the municipal taxes paid from the gross annual value. So it will be 1,30,000. Annual value will be 1,30,000. House 2's annual value will be 13,70,000. House 3 it will be 16,65,000. Now deduct the deductions under section 24. Nodi, ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಮೋರ್ ದೆನ್ 2 ಕೊಟ್ಟಾಗ ನಾವು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಟೈಪ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಷ್ಟು ಮನೆದು. ಹಾಗಾಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ at 30%. On 1,30,000, if you calculate 30%, it will be 39,000. Next, on 13,70,000. 13,70,000 ಮೇಲೆ 30% calculate ಮಾಡಿದ್ರೆ it will be 4,11,000. The standard deduction will be 4,11,000. And in respect of house 3, on 16,65,000, if 30% is calculated, the standard rent will be 4,49,500. 4,49,500 will be the standard deduction in respect of house 3. Next, deduct the interest on loan. Interest on loan na deduct ಮಾಡಿ. House 1 ಕೇಸಲ್ಲಿ 90,000 for purchase it has been borrowed. House 2 ಕೇಸಲ್ಲಿ 1,70,000. House 3 ಕೇಸಲ್ಲಿ 1,65,000. ನೋಡಿ, ಇದು ಯಾವುದು ಈಗ ಸೆಲ್ಫ್ ಆಕ್ಯುಪೈಡ್ ಅಲ್ಲ, ನಾವು ಲೆಟ್ ಔಟ್ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಡಿಡಕ್ಟ್ ಮಾಡಬೇಕಾಗುತ್ತೆ. Now the figure comes to, in respect of house 1, the income is 1,000. House 2 is 7,89,000, and in respect of house 3, the income is 10,500. 10,500 ಬರುತ್ತೆ. ಈಗ ಯಾವ ಎರಡು ಮನೆಯ ಇನ್ಕಮ್ ಜಾಸ್ತಿ ಇದೆ ಅಲ್ಲ, ಆ ಎರಡು ಮನೆನ ನೀವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬಹುದು. ಯಾವ ಎರಡು ಮನೆಯ ಇನ್ಕಮ್ ಜಾಸ್ತಿ ಇದೆ ಅಲ್ಲ, ದ ಇನ್ಕಮ್ ಆಫ್ ದೋಸ್ 2 houses which has highest income, ಯಾವ ಎರಡು ಮನೆಯ ಇನ್ಕಮ್ ಜಾಸ್ತಿ ಇದೆ ಆ ಎರಡು ಮನೆನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬಹುದು. ಟ್ರೀಟ್ ಮಾಡಿ ಇನ್ನು ಉಳಿದಿರೋ ಮನೆ ಏನಿದೆಲ್ಲ ಅದನ್ನ ನಾವು ಏನಂತ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರೆ ಡೀಮ್ ಟು ಬಿ ಲೆಟ್ ಔಟ್ ಅಂತ ಟ್ರೀಟ್ ಮಾಡಬೇಕು. ಲೆಟ್ ಔಟ್ ಅಲ್ಲ, ಡೀಮ್ ಟು ಬಿ ಲೆಟ್ ಔಟ್. ಯಾಕಂದ್ರೆ ಅದು ಕೂಡ ಸೆಲ್ಫ್ ಆಕ್ಯುಪೈಡ್. ಬಟ್ ನಾವು ಲೆಟ್ ಔಟ್ ರೀತಿ ಕ್ಯಾಲ್ಕುಲೇಟ್ ಮಾಡಿ ಎರಡು ಮನೆ ಹೈಯೆಸ್ಟ್ ವ್ಯಾಲ್ಯೂ ಏನ್ ಬರುತ್ತೆ ಆ ಎರಡು ಮನೆ ಸೆಲ್ಫ್ ಆಕ್ಯುಪೈಡ್, ಉಳಿದಿರೋದೇನಂದ್ರೆ ಅದು ಕೂಡ ಸೆಲ್ಫ್ ಆಕ್ಯುಪೈಡ್ ಬಟ್ ಇನ್ಕಮ್ ಕಡಿಮೆ ಇರೋದ್ರಿಂದ ಅದನ್ನ ನಾವು ಡೀಮ್ ಟು ಬಿ ಲೆಟ್ ಔಟ್ ಅಂತ ಕನ್ಸಿಡರ್ ಮಾಡ್ಬೇಕು. ಈಗ ಇಲ್ಲಿ ಯಾವ ಎರಡು ಮನೆಯ ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ದ ಇನ್ಕಮ್ ಆಫ್ ಹೌಸ್ 2 ಅಂಡ್ ಹೌಸ್ 3 ಇಸ್ ಹೈಯೆಸ್ಟ್. ಸೊ ಹಾಗಾಗಿ ಹೌಸ್ 2 ಅಂಡ್ ಹೌಸ್ 3 ನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಿ, ಹೌಸ್ 1 ನ ಇನ್ಕಮ್ ಕಡಿಮೆ ಇರೋದ್ರಿಂದ ಅದು ಕೂಡ ಸೆಲ್ಫ್ ಆಕ್ಯುಪೈಡ್ ಬಟ್ ಕಡಿಮೆ ಇರೋದ್ರಿಂದ ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಡೀಮ್ ಟು ಬಿ ಲೆಟ್ ಔಟ್. ಅಂದ್ರೆ ಲೆಟ್ ಔಟ್ ಅಲ್ಲ, ಆಕ್ಚುಲಿ ಬಾಡಿಗೆ ಕೊಟ್ಟಿಲ್ಲ, ಅದು ಸೆಲ್ಫ್ ಆಕ್ಯುಪೈಡ್ ಬಟ್ ಆ ಮನೆ ಇನ್ಕಮ್ ಕಡಿಮೆ ಇರೋದ್ರಿಂದ ಅದನ್ನ ಡೀಮ್ ಟು ಬಿ ಲೆಟ್ ಔಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಕ್ಯಾಲ್ಕುಲೇಷನ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್
ಮೋರ್ ದೆನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ದಾಗ, ಒಂದು ಸೆಲ್ಫ್ ಆಕ್ಯುಪೈಡ್ ಇದ್ರೆ ನೋ ಪ್ರಾಬ್ಲಮ್, ಎರಡು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ರು ನೋ ಪ್ರಾಬ್ಲಮ್, ಎರಡು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಇದ್ರೆ ಎರಡು ಮನೆ ಆನ್ಯುವಲ್ ವ್ಯಾಲ್ಯೂ ನಿಲ್ಲಿ ಅಂತ ಕನ್ಸಿಡರ್ ಮಾಡ್ಬೋದು. ಮೋರ್ ದೆನ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟೀಸ್ ಇದ್ರೆ, ಇಲ್ಲಿ ನೋಡಿ ಇಲ್ಲಿ 3 ಮನೆ ಇದೆ, 3 ಸೆಲ್ಫ್ ಆಕ್ಯುಪೈಡ್ ಇದೆ, ಅವಾಗ 3 ಮನೆಯ ಇನ್ಕಮ್ ಅನ್ನು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಎರಡು ಮನೆಯ ಇನ್ಕಮ್ ಜಾಸ್ತಿ ಇದೆ ಅದು ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಇಲ್ಲಿ ಹೌಸ್ 2 ಅಂಡ್ ಹೌಸ್ 3's ಇನ್ಕಮ್ ಇಸ್ ಮೋರ್, ಸೊ ಹೌಸ್ 2 ಅಂಡ್ ಹೌಸ್ 3 ವಿಲ್ ಬಿ ಕನ್ಸಿಡರ್ಡ್ ಆಸ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ. ಯಾವ ಮನೆಯ ಇನ್ಕಮ್ ಕಡಿಮೆ ಇದೆ ಅಲ್ಲ ಅದನ್ನ ಡೀಮ್ ಟು ಬಿ ಲೆಟ್ ಔಟ್ ಅಂತ ಟ್ರೀಟ್ ಮಾಡಬೇಕು. ಸೊ ಅದನ್ನ ಹೌಸ್ 1 ಇಸ್ ಇನ್ಕಮ್ ಇಸ್ ಲೋ, ಹಾಗಾಗಿ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಡೀಮ್ ಟು ಬಿ ಲೆಟ್ ಔಟ್. ಯಾಕೆ ಡೀಮ್ ಟು ಬಿ ಲೆಟ್ ಔಟ್? ಹೌಸ್ 1 ನ ಲೆಟ್ ಔಟ್ ಮಾಡಿಲ್ಲ, ಹೌಸ್ 1 ಈಸ್ ಆಲ್ಸೋ ಸೆಲ್ಫ್ ಆಕ್ಯುಪೈಡ್ ಓನ್ಲಿ, ಬಟ್ ಅದರ ಇನ್ಕಮ್ ಉಳಿದಿರೋ ಮನೆ ಇನ್ಕಮ್ ತಿಂತ ಕಡಿಮೆ ಇರೋದ್ರಿಂದ ಹೌಸ್ 1 ನಾವು ಡೀಮ್ ಟು ಬಿ ಲೆಟ್ ಔಟ್ ಅಂತ ಟ್ರೀಟ್ ಮಾಡೋಣ. ನೌ ವಿ ಆರ್ ಮೂವಿಂಗ್ ಟು ದ ಆಕ್ಚುಯಲ್ ಕ್ಯಾಲ್ಕುಲೇಷನ್ ಪಾರ್ಟ್. Computation of income from house property. Previous year is 2019-20. Assessment year is 2021. So first you consider the self-occupied house property. So as per the problem, all the three houses are self-occupied only. But as per the income tax rules, maximum in respect of 2 self-occupied house properties, the annual value can be claimed as nil. ಅಂದ್ರೆ ಮ್ಯಾಕ್ಸಿಮಮ್ 2 ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿಯ ಆನ್ಯುವಲ್ ವ್ಯಾಲ್ಯೂ ಅನ್ನು ನಾವು ನಿಲ್ ಅಂತ ಕ್ಲೈಮ್ ಮಾಡಬಹುದು. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಹೌಸ್ 2 ಅಂಡ್ ಹೌಸ್ 3 ಯ ಇನ್ಕಮ್ ಜಾಸ್ತಿ ಇತ್ತು, ಹಾಗಾಗಿ ಅದು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಿದ್ವಿ. ಸೊ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಹೌಸ್ 2 ಅಂಡ್ ಹೌಸ್ 3 ಎರಡೂ ಮನೆಯನ್ನು ನಾವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬಹುದು, ಆನ್ಯುವಲ್ ವ್ಯಾಲ್ಯೂ ನಿಲ್ ಆಗುತ್ತೆ. ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. Since the house is self-occupied house property, only interest on loan is deductible. Interest on loan ಯಾವ ಪರ್ಪಸ್ ಗೆ ತಗೊಂಡಿರ ಅಂದ್ರೆ ಪರ್ಚೇಸಿಗೆ. ಹೌಸ್ 1 ನ ಇಂಟ್ರೆಸ್ಟ್ ಆನ್ ಲೋನ್ ನೋಡಿ ಸ್ಟೂಡೆಂಟ್ಸ್, ಹೌಸ್ 1's the interest on loan in respect of house 1 is 1,70,000. Am I right? And the interest on loan in respect of house 3 is 1,65,000. The interest on loan in respect of house 2 is 1,70,000. House 3's interest on loan is 1,65,000. ಇಲ್ಲಿ ಎರಡು ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿದೆ, ಹಾಗಾಗಿ ಇಂಟ್ರೆಸ್ಟ್ ಆನ್ ಲೋನ್ ಇದೆಲ್ಲ ಎರಡು ಆಡ್ ಮಾಡಬೇಕಾಗುತ್ತೆ. 1,70,000 ಆಫ್ ಹೌಸ್ 2 and 1,65,000 ಆಫ್ ಹೌಸ್ 3. So when you add, the interest comes to 3,35,000. ಎರಡು ಮನೆ ಇಂಟ್ರೆಸ್ಟ್ ಆನ್ ಲೋನ್ ಆಡ್ ಮಾಡಿದಾಗ ನಿಮಗೆ 3,35,000 ಇಂಟ್ರೆಸ್ಟ್ ಬರುತ್ತೆ. ಬಟ್ ಒನ್ಸ್ ಅಗೇನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಇನ್ ರೆಸ್ಪೆಕ್ಟ್ ಆಫ್ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ, if the loan is borrowed for purchase or construction, the maximum amount of loan that can be claimed as deduction is, the maximum interest on loan that can be claimed as deduction is 2 lakh. ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಗೆ ಲೋನ್ ತಗೊಂಡಿದ್ದಾದ್ರೆ ಮ್ಯಾಕ್ಸಿಮಮ್ 2 lakh ಕ್ಲೈಮ್ ಮಾಡಬಹುದು. ಇಲ್ಲಿ ಎರಡೂ ಹೌಸ್ ಸೆಲ್ಫ್ ಆಕ್ಯುಪೈಡ್ ಆಗಿರೋದ್ರಿಂದ ಹೌಸ್ 2 ಇನ ಇಂಟ್ರೆಸ್ಟ್ ಆನ್ ಲೋನ್ 1,70,000, ಹೌಸ್ 3 ನ ಇಂಟ್ರೆಸ್ಟ್ ಆನ್ ಲೋನ್ 1,65,000. ಸೊ ಎರಡು ಆಡ್ ಮಾಡಿದ್ರೆ ನಿಮ್ಗೆ 3,35,000 ಬರುತ್ತೆ. ಎಂಟೈರ್ 3,35,000 is not deductible. Maximum 2 lakh is deductible. So 2 lakh is to be considered to the first amount column. So nil minus 2 lakh, it will be minus 2 lakh. I hope you are able to understand. ಈಗ ಲೋನ್ ಎರಡು ಮನೆಯ ಲೋನ್ ಅಮೌಂಟ್ ಎಲ್ಲ 90,000 ಬಂದಿದ್ರೆ, say for example, I am just giving a hypothetical example. ಎರಡು ಮನೆ ಹೌಸ್ 2 and house 3 ಇದು ಇಂಟ್ರೆಸ್ಟ್ ಎಲ್ಲಾದ್ರೂ 90,000 ಬಂದಿದ್ರೆ, so awaga full 90,000 is deductible. But here the interest of both the houses are 3,35,000. So entire 3,35,000 is not deductible. Maximum 2 lakh is deductible. The same thing has been done. Now coming to the let out house property. So this is not let out house property, students. It is deemed to be let out house property. Deemed to be let out. You have to consider it as deemed to be let out. ಯಾಕೆ ಡೀಮ್ ಟು ಬಿ ಲೆಟ್ ಔಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೌಸ್ 1 ಅಂದ್ರೆ ಎರಡು ಮನೆ ನೀವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಾಯ್ತು, ಇನ್ನೊಂದು ಮನೆ ಇದೆ ಅದು ಕೂಡ ಸೆಲ್ಫ್ ಆಕ್ಯುಪೈಡ್, ಬಟ್ ಆ ಮನೆನ ನಾವು ಈಗ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಆ ಮನೆ ನಾವು ಏನಂತ ಕರಿಬೇಕು, ಲೆಟ್ ಔಟ್ ಅಂತಾನು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಲೆಟ್ ಔಟ್ ಆಗಿದೆ ಅಂತ ಹೇಳಿದ್ರೆ ಬಾಡಿಗೆ ರಿಸೀವ್ ಮಾಡಿರ್ಬೇಕಾಗತ್ತೆ, ರೆಂಟ್ ರಿಸೀವ್ ಕೊಟ್ಟಿಲ್ಲ ಹೌಸ್ 1 ಕೇಸಲ್ಲಿ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಅಸ್ ಡೀಮ್ ಟು ಬಿ ಲೆಟ್ ಔಟ್. ಅದನ್ನ ನಾವು ಲೆಟ್ ಔಟ್ ಅಂತ ಟ್ರೀಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆ ರೀತಿ.
Coming to the house one, expected rent is 1,50,000 students. How we have arrived at 1,50,000 as expected rent is 2,50,000 is the fair rent. Compare it with municipal value 2 lakh, whichever is highest. 2,50,000 will be highest. 2,50,000 or 1,50,000, whichever is lowest. So the expected rent of house one will be 1,50,000. And no houses let out here. Yaude house na let out madilla, rent received is not given. So consider the expected rent as gross annual value, because actual rent received step illa, step 1 matra irodu. So the expected rent itself will be the gross annual value. So the gross annual value comes to 1,50,000. Now deduct the municipal taxes paid. How the municipal taxes are paid? It is paid as a percentage on municipal value. On the municipal value of rupees 2 lakh, if you calculate 10%, 2 lakh into 10%, it will be 20,000. So 1,50,000 minus 20,000 is 1,30,000. Less deductions under section 24. Stand deduction at 30%. So 30% yadr mele calculate madirodandre on 1,30,000, 30% is calculated. So 1,30,000 into 30%, that is the annual value. On that, if you calculate 30%, it will be 39,000. And interest on loan. See the interest on loan in respect of house one students. The interest on loan in respect of house one is 90,000. Yes, interest is 90,000. So deduct that 90,000 interest. So from 1,30,000, if you deduct these two amounts, that is 39,000 and 90,000, the remaining figure will be 1,000 baratta. And it is 2 lakh here, minus 2 lakh and this 1,000. So 1,000 positive figure students, minus 2 lakh and plus 1 ಇದೆ. So plus 1,000 ಇದೆ. ಹಾಗಾಗಿ ಎಷ್ಟು ಉಳಿಯುತ್ತೆ ಅಂದ್ರೆ ಇನ್ನೂ ಲಾಸ್ ಉಳಿಯುತ್ತೆ, 1,99,000 ಲಾಸ್ ಉಳಿಯುತ್ತೆ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. And what's the speciality of this problem? If you see in this problem, for the first time we have come across more than 2 houses as self-occupied house property. ನಮಗೆ ಫಸ್ಟ್ ಟೈಮ್ ನಾವು ಏನು ಇಲಿಸ್ಟ್ರೇಷನ್ಸ್ ವರ್ಕೌಟ್ ಮಾಡಿದೀವಿ, ಎಲ್ಲೂ ಮೋರ್ ದೆನ್ 2 self-occupied house property ಬಂದಿಲ್ಲ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಟೈಮ್ ನಮಗೆ ಮೋರ್ ದೆನ್ 2 self-occupied house properties ಬಂದಿದೆ. ಸೊ ಏನ್ ಮಾಡಬೇಕು? ಮೋರ್ ದೆನ್ 2 self-occupied house property ಬಂದ್ರೆ ಸಿಂಪಲ್, ಎರಡಕ್ಕಿಂತ ಜಾಸ್ತಿ self-occupied house property ಬಂದಾಗ ಎಲ್ಲಾ ಮನೆ, ನಿಮ್ಗೆ ಎಷ್ಟು ಮನೆ ಇನ್ಫಾರ್ಮೇಶನ್ ಕೊಟ್ಟಿರ ಅಷ್ಟು ಮನೆ ಇನ್ಫಾರ್ಮೇಶನ್ ಪ್ರಕಾರ ನೀವು ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು. ಸ್ಟ್ಯಾಂಡ್ ಡಿಡಕ್ಷನ್ ಡಿಡಕ್ಟ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಲೋನ್ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ 2 ಅಥವಾ 2 ಯಾವ ಎರಡು ಮನೆಯ ಇನ್ಕಮ್ ಹೈಯೆಸ್ಟ್ ಇದೆ ಅಲ್ಲ, ಆ 2 ಮನೆಯನ್ನ ನೀವು ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಇಲ್ಲೂ ನೀವೇ ಟ್ರೀಟ್ ಮಾಡುವಂಥದ್ದು, ನೀವೇ ಡಿಸೈಡ್ ಮಾಡುವಂಥದ್ದು ವಿಚ್ ಆರ್ ದ ಹೌಸಸ್ ವಿಚ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸೆಲ್ಫ್ ಆಕ್ಯುಪೈಡ್. ಅಂದ್ರೆ ಯಾವ ಮನೆನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡೋದು ಅದು ನಿಮ್ ಕೈಲಿ ಇರುತ್ತೆ. ಹೇಗೆ ಟ್ರೀಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವ 2 ಮನೆಯ ಇನ್ಕಮ್ ಹೈಯೆಸ್ಟ್ ಇರುತ್ತೆ ಆ 2 ಮನೆನ ಸೆಲ್ಫ್ ಆಕ್ಯುಪೈಡ್ ಅಂತ ಟ್ರೀಟ್ ಮಾಡೋದು. ಇನ್ನು ಉಳಿದಿದ್ದ ಮನೆ ಇರುತ್ತೆ ಅದು ಕೂಡ ಸೆಲ್ಫ್ ಆಕ್ಯುಪೈಡ್, ಬಟ್ ಅದನ್ನ ನೀವೇನಂತ ಟ್ರೀಟ್ ಮಾಡ್ಬೇಕಂದ್ರೆ ಡೀಮ್ ಟು ಬಿ ಲೆಟ್ ಔಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಇನ್ ದಿಸ್ ವೇ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ವೆನ್ ದೇರ್ ಆರ್ ಮೋರ್ ದನ್ 2 self-occupied house properties.